ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥಜ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ ಪಾಪಾವಿದ್ಧ ದೈತ್ಯಪೂಗಾವಿದ್ಧ ಶ್ರೀ ವಿಷ್ಣು ಭಕ್ತ್ಯಾದ್ಯನಂತ ಗುಣಪರಿಪೂರ್ಣ ರಮಾವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವನಿಯಾಮಕ ಅನಂತರೂಪ ಭಗವತ್ ಕಾರ್ಯಸಾಧಕ ಪರಮದಯಾಲು ಕ್ಷಮಾಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯಪ್ರಾಣಾವತಾರ ಭೂತಾನಾಂ. ಪ್ರಾತಃ ಸಂಕಲ್ಪ ಗದ್ಯ ಪ್ರವಚನದಲ್ಲಿ ನಿನ್ನೆಯ ದಿನ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯಪ್ರಾಣಾವತಾರ ಭೂತಾನಾಂ ಎಂಬುವವರಿಗೂ ವಿಶೇಷ ಪ್ರಮೇಯಗಳ ವಿವರಣೆಯನ್ನು ಹೇಳಿಕೊಂಡಿದ್ದಾಗಿದೆ. ನಾವು ಹಿಂದೆ ಹೇಳಿಕೊಂಡಂತೆ ಏಕವಾಕ್ಯ ರೂಪವಾದ ಈ ಗ್ರಂಥವನ್ನು ಭಾಗಗಳಾಗಿ ವಿಭಾಗಿಸಿಕೊಂಡು ಹೇಳಿಕೊಳ್ತಾ ಇದ್ದೇವೆ. ಇವತ್ತು ಮೂರನೇ ಭಾಗ. ಆ ಭಾಗ ಹೀಗಿದೆ: ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ಕೃಪಾಪಾತ್ರಭೂತ ಸಲ್ಲೋಕ ಕೃಪಾಲು ಶ್ರೀ ಬ್ರಹ್ಮರುದ್ರಾದ್ಯರ್ಥಿತ ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ನವತು ನಿಧಾಯ ತಥಾ ಅಶೇಷ ದೇವತಾ ಪ್ರಾರ್ಥನಾಂ ಹಾರವತು ಹೃದಯ ನಿಧಾಯ ಸರ್ವಸ್ವಕೀಯ ಸಜ್ಜನಾನುಗ್ರಹೇಚ್ಛಯ ಕರ್ಮ ಭುವಿ ಅವತೀರ್ಣಾನಾಂ. ಪದಚ್ಛೇದ: ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ಕೃಪಾಪಾತ್ರಭೂತ ಸಲ್ಲೋಕ ಕೃಪಾಲು ಶ್ರೀ ಬ್ರಹ್ಮರುದ್ರಾದ್ಯರ್ಥಿತ ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ನವತು ನಿಧಾಯ ತಥಾ ಅಶೇಷ ದೇವತಾ ಪ್ರಾರ್ಥನಾಂ ಹಾರವತು ಹೃದಿ ನಿಧಾಯ ಸರ್ವಸ್ವಕೀಯ ಸಜ್ಜನಾನುಗ್ರಹೇಚ್ಛಯ ಕರ್ಮಭುವಿ ಅವತೀರ್ಣಾನಾಂ. ಪ್ರತಿಪದಾರ್ಥ: ಅಜ್ಞ ಜ್ಞಾನರಹಿತರು, ಜ್ಞಾನ ಇಲ್ಲದೇ ಇರುವವರು. ಜ್ಞಾನಾರ್ಥಿ, ಜ್ಞಾನಕ್ಕಾಗಿ ಪ್ರಯತ್ನ ಪಡುವವರು, ಜ್ಞಾನಕ್ಕಾಗಿ ಉತ್ಸಾಹ ಉಳ್ಳವರು. ಜ್ಞಾನಯೋಗ್ಯ, ಜ್ಞಾನಕ್ಕೆ ಅರ್ಹರು ಆದವರು. ಭಗವತ್ಕೃಪಾಪಾತ್ರಭೂತ, ಭಗವಂತನ ಕೃಪೆಗೆ ಪಾತ್ರರಾದವರು ಆದ. ಸಲ್ಲೋಕ ಕೃಪಾಲು ಬ್ರಹ್ಮರುದ್ರಾದ್ಯರ್ಥಿತ, ಅಂತಹ ಸಜ್ಜನರ ಮೇಲೆ, ಅಂತಹ ಮುಕ್ತಿಯೋಗ್ಯ ಜೀವರ ಮೇಲೆ ಕೃಪೆ ಮಾಡುವಂತಹ, ಕರುಣೆ ತೋರುವಂತಹ ಸ್ವಭಾವವುಳ್ಳವರಾದ ಬ್ರಹ್ಮ ರುದ್ರಾದಿ ದೇವತೆಗಳಿಂದ ಪ್ರಾರ್ಥಿತನಾದ ಭಗವಂತನು ಮಾಡಿದಂತಹ ಭಗವದಾಜ್ಞಾಂ, ಅಂತಹ ಶ್ರೀಹರಿಯ ಆಜ್ಞೆಯನ್ನು ಶಿರಸಿ, ತನ್ನ ಶಿರಸ್ಸಿನಲ್ಲಿ, ತಲೆಯಲ್ಲಿ
ಪರಮಾದರೇಣ ಅತ್ಯಂತ ಭಕ್ತಿಪೂರ್ವಕವಾಗಿ ಅನರ್ಘ್ಯ ಶಿರೋರತ್ನವತು ಅಮೂಲ್ಯವಾದಂತಹ ಶಿರಸ್ಸಿನಲ್ಲಿ ಧರಿಸುವ ರತ್ನದಂತೆ ರತ್ನದಂತೆ ನಿಧಾಯ ಧರಿಸಿ ತಥ ಹಾಗೂ ಅಥವಾ ಮತ್ತು ಅಶೇಷ ದೇವತಾ ಪ್ರಾರ್ಥನಾ ಸಮಸ್ತ ದೇವತೆಗಳ ಪ್ರಾರ್ಥನೆಯನ್ನು ಭೂಮಿಯಲ್ಲಿ ಅವತರಿಸಬೇಕೆಂಬುವ ಸಕಲ ದೇವತೆಗಳ ಪ್ರಾರ್ಥನೆಯನ್ನು ಹಾರದಂತೆ ಕೊರಳಲ್ಲಿ ಹಾಕಿಕೊಳ್ಳುವ ಹಾರದಂತೆ ಹೃದಿ ವಕ್ಷಸ್ಥಲದಲ್ಲಿ ನಿಧಾಯ ಧರಿಸಿ ಸರ್ವಸ್ವಕೀಯ ಸಜ್ಜನಾನುಗ್ರಹೇಚ್ಛಯ ತಮ್ಮವರೇ ಆದ ಸಕಲ ಸಜ್ಜನರನ್ನು ಅನುಗ್ರಹಿಸಬೇಕೆಂಬುವ ಇಚ್ಛೆಯಿಂದ ಬಯಕೆಯಿಂದ ಕರ್ಮಭೂಮಿಯಾದ ಭರತ ಖಂಡದಲ್ಲಿ ಅವತಾರ ಮಾಡಿದಂತಹ ಶ್ರೀ ಮುಖ್ಯಪ್ರಾಣರ ಅಂದರೆ ಮಧ್ವಾಚಾರ್ಯರ ಇನ್ನು ಮುಂದೆ ಪಂಕ್ತಿ ಮುಂದೆ ಬರೆಯುತ್ತೆ. ಇನ್ನು ತಾತ್ಪರ್ಯ. ಜ್ಞಾನ ಇಲ್ಲದೇ ಇರುವವರು ಜ್ಞಾನರಹಿತರು. ಜ್ಞಾನಕ್ಕಾಗಿ ಪ್ರಯತ್ನ ಪಡುವಂತಹ ಜ್ಞಾನಯೋಗ್ಯ ಸ್ವಭಾವ ಇರುವಂತಹ ಜೀವರು ಭಗವಂತನ ಕೃಪೆಗೆ ಪಾತ್ರರಾದವರು. ಇವರೆಲ್ಲರೂ ಕೂಡ ಮುಕ್ತಿಯೋಗ್ಯರಾದ ಸುಜೀವರು, ಸಾತ್ವಿಕರು. ಇವರ ಮೇಲೆ ಕರುಣೆ ಮಾಡುವಂತಹ, ಕೃಪೆ ತೋರುವಂತಹ ಬ್ರಹ್ಮಾದಿ ದೇವತೆಗಳು ಇವರು ಉದ್ಧಾರವಾಗಬೇಕು. ಇಂತಹ ಸಜ್ಜನರು ಭಗವಂತನ ಜ್ಞಾನಕ್ಕೆ ಯೋಗ್ಯರಾದವರು, ಸಾತ್ವಿಕರು, ಮುಕ್ತಿಯೋಗ್ಯ ಜೀವರು ಉದ್ಧಾರವಾಗಬೇಕು ಎಂಬುವಂತಹ ಅವರ ಮೇಲೆ ಇರುವ ಕರುಣೆಯಿಂದ, ಕೃಪೆಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ಜಗತ್ತಿನಲ್ಲಿ ಜ್ಞಾನ ಸೂರ್ಯ ಅಸ್ತಮಿಸಿದ್ದಾನೆ. ಅಜ್ಞಾನ ಅಂಧಕಾರ ಎಲ್ಲ ಕಡೆ ವ್ಯಾಪಿಸಿದೆ. ಅಂದರೆ ಜ್ಞಾನವು ನಾಶವಾಗಿ ಅಜ್ಞಾನವು ಎಲ್ಲ ಕಡೆ ಕವಿದುಕೊಂಡಾಗ ಈ ಮುಕ್ತಿಯೋಗ್ಯ ಜೀವರಾದ ಸಜ್ಜನರು ಬಹಳ ವ್ಯಾಕುಲ ಚಿತ್ತರಾದರೂ ಖೇದವನ್ನು ಹೊಂದಿದ್ದಾರೆ. ನಮಗೆ ಯಾವುದು ಹಾದಿ, ಸರಿಯಾದ ಮಾರ್ಗ ಯಾವುದು, ನಮಗೆ ಸರಿಯಾದ ಮಾರ್ಗವನ್ನು ತೋರಿಸುವವರು ಯಾರು ಅಂತ ವ್ಯಾಕುಲ ಚಿತ್ತರಾಗಿದ್ದಾರೆ ಈ ಸಜ್ಜನರೆಲ್ಲರೂ. ಅಂತಹ ಸಜ್ಜನರ ಮೇಲೆ ಕರುಣೆಯಿಂದ ಆ ಸಜ್ಜನರ ಪರವಾಗಿ ಸಜ್ಜನರಿಗೆ ಅವರಿಗೆ ಜ್ಞಾನ ಉದಯವಾಗುವಂತಹ ಮಾರ್ಗವನ್ನು ಕರುಣಿಸಬೇಕು ಅಂತ ಸರ್ವೋತ್ತಮನಾದ ಶ್ರೀಹರಿಯನ್ನು ಪ್ರಾರ್ಥಿಸಿದ್ದಾರೆ ಬ್ರಹ್ಮಾದಿ ದೇವತೆಗಳೆಲ್ಲರೂ. ಈ ರೀತಿಯಾಗಿ ದೇವತೆಗಳಿಂದ ಪ್ರಾರ್ಥಿತನಾದಂತಹ ಸರ್ವೋತ್ತಮನಾದ ಶ್ರೀಹರಿ ಜೀವೋತ್ತಮರಾದ ವಾಯುದೇವರಿಗೆ ಆಜ್ಞೆಯನ್ನು ಮಾಡಿದ್ದಾರೆ. ಏನಂತ? ನೀವು ಭರತಖಂಡದಲ್ಲಿ ಅವತಾರ ಮಾಡಿ ಇಂತಹ ಯಾರು ಜ್ಞಾನ ಯೋಗ್ಯರಿದ್ದಾರೆ, ಮುಕ್ತಿಯೋಗ್ಯ ಜೀವರಿದ್ದಾರೆ, ಸಜ್ಜನರಿದ್ದಾರೆ, ಅವರನ್ನು ಉದ್ಧಾರ ಮಾಡುವುದಕ್ಕಾಗಿ, ಅವರು ಉದ್ಧಾರವಾಗುವುದಕ್ಕಾಗಿ ಜ್ಞಾನದಾನವನ್ನು ಮಾಡುವುದಕ್ಕಾಗಿ ನೀನು ಅವತರಿಸಬೇಕು ಅಂಥೇಳಿ ಭಗವಂತ ವಾಯುದೇವರನ್ನು ಆಜ್ಞಾ ಮಾಡಿದ್ದಾರೆ. ಇನ್ನು ರುದ್ರಾದಿ ದೇವತೆಗಳೆಲ್ಲರೂ ಕೂಡ ಈ ಸಜ್ಜನರ ಮೇಲೆ ಕೃಪೆಯಿಂದ ಜೀವೋತ್ತಮರಾದ ವಾಯುದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೇ ವಾಯುದೇವ, ಮುಕ್ತಿಯೋಗ್ಯ ಜೀವರೆಲ್ಲರೂ ಉದ್ಧಾರವಾಗಬೇಕು, ಅವರು ಉದ್ಧಾರವಾಗುವುದಕ್ಕೆ ಸರಿಯಾದ ಜ್ಞಾನ ಬೇಕು. ಅಂತಹ ಜ್ಞಾನವನ್ನು ದಾನ ಮಾಡುವುದಕ್ಕಾಗಿ ನೀವು ಪವಿತ್ರ ಭೂಮಿಯಾದ ಕರ್ಮಭೂಮಿಯಾದಂತಹ ಭರತಖಂಡದಲ್ಲಿ ನೀವು ಅವತರಿಸಬೇಕು ಅಂತ ದೇವತೆಗಳು ವಾಯುದೇವರನ್ನು ಪ್ರಾರ್ಥನೆ ಮಾಡಿದರು. ಇಲ್ಲಿ ಎರಡು ವಿಷಯಗಳು. ಒಂದು, ಸರ್ವೋತ್ತಮನಾದ ಭಗವಂತ ಬ್ರಹ್ಮಾದಿ ದೇವತೆಗಳಿಂದ ಪ್ರಾರ್ಥಿತನಾಗಿ ಸಜ್ಜನರನ್ನು ಉದ್ಧಾರ ಮಾಡುವುದಕ್ಕಾಗಿ ಉಪಾಯವನ್ನು
ಮಾಡಬೇಕು ಅಂತ ಪ್ರಾರ್ಥಿತನಾದಾಗ ಭಗವಂತ ಏನು ಮಾಡಿದ್ದಾನೆ, ಜೀವೋತ್ತಮರಾದ ವಾಯುದೇವರಿಗೆ, ಹೇ ವಾಯುದೇವ, ಸಜ್ಜನರ ಉದ್ಧಾರಕ್ಕಾಗಿ, ಸಜ್ಜನರಿಗೆ ಸರಿಯಾದ ಜ್ಞಾನ ನೀಡುವುದಕ್ಕಾಗಿ ನೀನು ಭರತಖಂಡದಲ್ಲಿ ಅವತರಿಸಬೇಕು ಅಂತ ಆಜ್ಞಾ ಮಾಡಿದ ಭಗವಂತ. ಅದೇ ಸಮಯದಲ್ಲಿ ದೇವತೆಗಳೆಲ್ಲರೂ ಕೂಡ ಅದೇ ಸಜ್ಜನರ ಉದ್ಧಾರಕ್ಕಾಗಿ, ಹೇ ವಾಯುದೇವ, ನೀವು ಕರ್ಮಭೂಮಿಯಾದ ಭರತಖಂಡದಲ್ಲಿ ನೀವು ಅವತರಿಸಬೇಕು ಅಂತ ಪ್ರಾರ್ಥನೆ ಮಾಡಿದರು. ಆಗ ವಾಯುದೇವರು ಭಗವಂತನ ಆಜ್ಞೆಯನ್ನು ಅನರ್ಘ್ಯ ಶಿರೋರತ್ನವತು ಶಿರಸಿ ನಿಧಾಯ, ಅಮೂಲ್ಯವಾದ ರತ್ನವನ್ನು ಶಿರಸ್ಸಿನಲ್ಲಿ ಅಲಂಕಾರಪ್ರಾಯವಾಗಿ ಧರಿಸುತ್ತಾರೆ. ಹಾಗೆ ವಾಯುದೇವರು ತಮ್ಮ ಶಿರಸ್ಸಿನಲ್ಲಿ ಈ ಅನರ್ಘ್ಯ ರತ್ನಗಳಕ್ಕಿಂತ ಮಿಗಿಲಾದ ಅತ್ಯಮೂಲ್ಯವಾದಂತಹ ಭಗವಂತನ ಆಜ್ಞೆಯನ್ನು ಅಮೂಲ್ಯವಾದ ಶಿರೋರತ್ನದಂತೆ ಶಿರಸಾವಹಿಸಿ ಶಿರಸ್ಸಿನಲ್ಲಿ ಧರಿಸಿ, ಅದೇ ಸಮಯದಲ್ಲಿ ದೇವತೆಗಳ ಪ್ರಾರ್ಥನೆಯನ್ನು ಕೂಡ ಕೊರಳಲ್ಲಿ ಹಾಕುವ ಮುತ್ತಿನ ಹಾರದಂತೆ ಧರಿಸಿ ಅದು ವಕ್ಷಸ್ಥಲದ ಮೇಲೆ ನಿಲ್ಲುವಂತೆ ಧರಿಸಿದ್ದಾರೆ. ಭಗವಂತನ ಆಜ್ಞೆಯನ್ನು ಅನರ್ಘ್ಯ ಶಿರೋರತ್ನದಂತೆ ಶಿರಸ್ಸಿನಲ್ಲಿ ಧರಿಸಿದ್ದಾರೆ ವಾಯುದೇವರು. ದೇವತೆಗಳ ಪ್ರಾರ್ಥನೆಯನ್ನು ಮುತ್ತಿನ ಹಾರದಂತೆ ವಕ್ಷಸ್ಥಲದ ಮೇಲೆ ಧರಿಸಿದ್ದಾರೆ. ಧರಿಸಿ ತನ್ನ ಭಕ್ತರಾದ ಅಂದರೆ ಯಾರು ಸಜ್ಜನರಿದ್ದಾರೆ ಅಂತಹ ಸಜ್ಜನ ಭಕ್ತರನ್ನು, ಸಾತ್ವಿಕರನ್ನು, ಮುಕ್ತಿಯೋಗ್ಯ ಜೀವರನ್ನು ಉದ್ಧರಿಸುವುದಕ್ಕಾಗಿ ಪವಿತ್ರ ಭೂಮಿಯಾದ ಕರ್ಮಭೂಮಿ ಎಂದು ಕರೆಯಲ್ಪಡುವಂತಹ ಭರತಖಂಡದಲ್ಲಿ ವಾಯುದೇವರು ಮಧ್ವಾಚಾರ್ಯರಾಗಿ ಅವತರಿಸಿದ್ದಾರೆ ಅಂತ ಹೇಳ್ತಾ ಮುಂದೆ ಪಂಕ್ತಿ ಮುಂದುವರಿಯುತ್ತೆ. ಒಟ್ಟಾರೆ ವಾಯುದೇವೋತ್ತಮರಾದ ವಾಯುದೇವರು ಸಜ್ಜನರ ಉದ್ಧಾರಕ್ಕಾಗಿ, ಮುಕ್ತಿಯೋಗ್ಯ ಜೀವರ ಉದ್ಧಾರಕ್ಕಾಗಿ ಅವರಿಗೆ ಸರಿಯಾದ ಭಗವಂತನ ಜ್ಞಾನವನ್ನು ನೀಡಿ, ಜ್ಞಾನದಿಂದ ಸರಿಯಾದ ಭಕ್ತಿಯಿಂದ ವೈರಾಗ್ಯ, ಅದರಿಂದ ಭಗವಂತನ ಅನುಗ್ರಹ ಆಗಿ ಅವರು ಮುಕ್ತಿಯನ್ನು ಹೊಂದುವುದಕ್ಕೆ ಬೇಕಾದಂತಹ ಜ್ಞಾನ ಮಾರ್ಗವನ್ನು ತೋರಿಸುವುದಕ್ಕಾಗಿ ಮಧ್ವಾಚಾರ್ಯರಾಗಿ ವಾಯುದೇವರು ಕಲಿಯುಗದಲ್ಲಿ ಭರತಖಂಡದಲ್ಲಿ ಅವತಾರ ಮಾಡಿದ್ದಾರೆ ಅಂತ ಈ ಭಾಗಿಸಿರುವಂತಹ ಈ ಪಂಕ್ತಿಗಳ ತಾತ್ಪರ್ಯ. ಇನ್ನು ಮುಂದೆ ಈ ಪಂಕ್ತಿಯಲ್ಲಿ ಬಂದಿರುವ ವಿಶೇಷ ಪ್ರಮೇಯಗಳ ವಿಶೇಷ ವಿವರಣೆಯನ್ನು ನಾಳೆಯ ನಮ್ಮ ಪ್ರವಚನದಲ್ಲಿ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.